ಮೈಕ್ರೋ ಫೈನಾನ್ಸ್ ಕಂಪನಿಯ ಕಿರುಕುಳ ಗರ್ಭಿಣಿಗೆ ಶಾಕ್. ಸಾಲ ಕಟ್ಟದ ಹಿನ್ನೆಲೆ ಮನೆಯಿಂದ ಹೊರಗಡೆ ಹಾಕಿ ಟಾರ್ಚರ್ ಮಾಡಲಾಗ್ತಾ ಇದೆ. ಒಂದು 2 ದಿನಗಳ ಹಿಂದಿನ ಇನ್ಸಿಡೆಂಟ್ ಒಂದು ನೆನಪಿಸ್ಬಿಡ್ತೀನಿ. ಇದೇ ಮೈಕ್ರೋ ಫೈನಾನ್ಸ್ ಟಾರ್ಚರ್ ಇಂದ 48 ವರ್ಷದ ಮಹಿಳೆಯೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ರು. ಈಗ ಮತ್ತದೇ ಮೈಕ್ರೋ ಫೈನಾನ್ಸ್ ಕಂಪನಿ ಕಿರುಕುಳ ಕೊಡ್ತಾ ಇದೆ. ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗರ್ಭಿಣಿ ಅನ್ನೋದನ್ನು ಲೆಕ್ಕಿಸದೆ ಕಿಂಚಿತ್ತು ಮಾನವೀಯತೆನೂ ಇಲ್ಲದೆ ಕಿರುಕುಳ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ. ಮಾತ್ರೆ ಕೂಡ ಕೊಡದೆ ಮನೆಯಿಂದ ಹೊರದಬ್ಬಿದ್ದಾರೆ ಈ ದುರುಳರು. ಮೈಕ್ರೋ ಫೈನಾನ್ಸ್ ನಲ್ಲಿ 40,000 ಸಾಲ ಪಡ್ಕೊಂಡಿದ್ರು ಮುಕ್ತುನ್ ಸಾಬ್. ಬಡ್ಡಿ ಸೇರಿ ಈಗ 1.5 ಲಕ್ಷ ಕಟ್ಟಬೇಕಾಗಿದೆ ಅಂತ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ ಸಿಬ್ಬಂದಿ. ಸಾಲ ವಸೂಲಿಗೆ ಬಂದು ಮನೆಯಲ್ಲಿದ್ದವರಿಗೆ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಗರ್ಭಿಣಿ ರೇಷ್ಮಾ ಜಮಾದಾರ್ ಸೇರಿ ಎಲ್ರಿಗೂ ಕೂಡ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಾರೆ. ಬೆಳಿಗ್ಗೆಯಿಂದ ಊಟ ಮಾತ್ರೆ ಕೊಡದೆ ಗರ್ಭಿಣಿಗೆ ಕಿರುಕುಳ ಕೊಟ್ಟಿದ್ದಾರೆ. ಪೊಲೀಸರ ಜೊತೆ ಬಂದು ಮನೆ ಸೀಸ್ ಮಾಡಿದ್ದಾರೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ. ಗರ್ಭಿಣಿಯನ್ನ ಸದ್ಯ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಸಂಬಂಧಿಕರು. ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್, ಅಫ್ಕೋರ್ಸ್ ಸಾಲ ಕೊಟ್ಟಿದ್ದೀರಿ ಸಾಲ ಕೊಟ್ಟಿಲ್ಲ ಅಂತ ಹೇಳಿಲ್ಲ, ಅವರು ಕಟ್ಕೊಂಡು ಬರ್ತಾ ಇರ್ತಾರೆ. ಏನೋ ಪ್ರಾಬ್ಲಮ್ ಆಗಿರುತ್ತೆ, ಕಟ್ಟೋದಕ್ಕಾಗಿರಲ್ಲ. ಅದಕ್ಕೆ ಈ ರೀತಿ ಗರ್ಭಿಣಿ ಅನ್ನೋದನ್ನು ನೋಡದೆ ಇಷ್ಟು ದುರ್ವರ್ತನೆಯನ್ನ ತೋರಿದ್ರೆ ಹೇಗೆ, ಇಷ್ಟು ಅಮಾನವೀಯವಾಗಿ ವರ್ತಿಸಿದ್ರೆ ಹೇಗೆ? ಮನೆಯಿಂದ ಹೊರ ದಬ್ಬಿದ್ರೆ ಆ ಗರ್ಭಿಣಿ ಹೆಣ್ಮಕ್ಳು ಎಲ್ಲೆಗ್ರಿ ಹೋಗ್ತಾರೆ? ಮಾತ್ರೆನೂ ಕೊಡದೆ ಊಟನೂ ಕೊಡದೆ ಇಷ್ಟು ಮನುಷ್ಯತ್ವ ಮರ್ತು ಬಿಟ್ರೆ ಹೇಗೆ? ರೂಲ್ಸ್ ರೆಗ್ಯುಲೇಷನ್ ಮೀರಿ ಮಾಡಾಕತ್ತಾರ ಅವ್ರು. ಬ್ಯಾಂಕ್ನವರು ದಬ್ಬಾಳಿಕೆ ಮಾಡಾಕತ್ತಾರ. ದಬ್ಬಾಳಿಕೆ ಮಾಡಲಿ, ಬಡ್ರು ಅನ್ನೋದು ಕನಿಕರ ಇಲ್ಲ ಅನ್ನೋದು. ಒಂದು 40,000 ಇದಕ್ಕೆ 7 ಕಂತಿಗೆ 42,000 ಆಗುತ್ತೆ. 42,000 ಇದಕ್ಕೆ 1,80,000 ಹಚ್ಚಿ ಅಪ್ಪ ದುಡ್ಕೊಂತಿನವ್ರಿಗೆ ಜೀವದ ಮೇಲೆ ಕಾಲು ಕೊಡಾಕತ್ತ. ಇಸದವರು ಊರ್ಲಾಕೋತಂತ ನಿಂತದ್ದಾರ. ಈಗ ಅದು ಏನೇ ಬಂದ್ರೂ ಬ್ಯಾಂಕ್ನವರೇ ಫೇಸ್ ಮಾಡ್ಬೇಕಂತ ನಾವು ಇದು ಮಾಡತ್ತೀವಿ ರೀ. ರೂಲ್ಸ್ ರೆಗ್ಯುಲೇಷನ್ ಮೀರಿ ಮಾಡಾಕತ್ತಾರ ಅವ್ರು. ಬ್ಯಾಂಕ್ನವರು ದಬ್ಬಾಳಿಕೆ ಮಾಡಾಕತ್ತಾರ. ಬರೀ 2 ದಿನಕ್ಕೆ ಅವಕಾಶ, 2 ತಾಸಿನ ಅವಕಾಶಕ್ಕೋಸ್ಕರ ಒಂದು ಬಡ ಕುಟುಂಬ 2 ತಾಸಿಗೆ 2 ತಾಸಿಗೆ ಅಲ್ರಿ 4 ಗಂಟೆ ಅಂತ ಅವ್ರು ಕೇಳ್ತಾರೆ, 2 ಗಂಟೆ ಅಂತ ನೀವು ಹೇಳ್ತೀರಿ. 2 ತಾಸಿಗೆ ಹೊಟ್ಟಿಲಿದ್ದ ಮಗಳದಾಳ್ರಿ, ಅರ್ಥ ಮಾಡ್ಕೊರಿ ಸರ್. ಹೊಟ್ಟಿಲಿದ್ದ ಮಗಳದಾಳ, ಆ ಥರ ಎಲ್ಲ ನಡೆಯಂಗಿಲ್ಲ. ಏನು ವಿಚಾರ ಮಾಡ್ತೀರಿ ನೀವು? ಮಕ್ಕಳ ಮನೆ ಕೀಲಿ ಹಾಕೊಂಡು ಹೋಗ್ಯಾರಿ. ನಮ್ಗೆ ಒಂದು 2 ತಾಸು ಟೈಮ್ ಕೊಡಲಿಲ್ಲ ರೀ. ಮಾಡಿದ್ದು ಮಗ ಹಿರ ಮಗ ಸಾಲ ಮಾಡಿದ್ದು ಅವ್ನ ಹೆಸರು ಮೇಲೆ ಐತಿ. ಒಂದು 4 ಮೊದಲು ಕಟ್ಕೋತಾ ಬಂದಿದ್ದು ರೀ. ಈಗ ಒಂದಿಷ್ಟು ತ್ರಾಸು ಇದ್ದು ಕಟ್ಟಂಗೆ ಆಗಲಿಲ್ಲ. ಆ ಊರು ಬಿಟ್ಟು ಹೋಗ್ಯಾನ್ರಿ. ಅವ ಫೋನ್ ರಿಸೀವ್ ಮಾಡೋಕೆ ತಯಾರಿಲ್ಲ. ಮತ್ತು ಈಗ ಒಂದು 2 ತಾಸು ಟೈಮ್ ಕೊಡ್ರಿ, ನಾವು ಕೊಡ್ತೀವಿ ಅಂತ. ನೀವು ಒಂದೊಂದು ಬಂದು ಮನೆ ಹಿಂಗೆ ನಾವು ಹೊರಗೆ ಬರ್ರಿ. ನಮ್ಮ ಜೊತೆಗೆ ರೇಷ್ಮಾ ಜಮಾದಾರ್ ಗರ್ಭಿಣಿ ಮಹಿಳೆ ಇದ್ರಲ್ಲ, ಅವರ ಸಹೋದರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಈ ಎಷ್ಟು ದಿನ ಆಗಿತ್ತು ಈ ಮೈಕ್ರೋ ಫೈನಾನ್ಸ್ ಅಲ್ಲಿ ದುಡ್ಡು ತಗೊಂಡು? ಮೊದಲಿಗೆ ಹೇಳಿ, ರೇಷ್ಮಾ ಅವ್ರು ಹೇಗಿದ್ದಾರೆ? ಈಗ ರೇಷ್ಮಾ ಅವರು ನಿನ್ನೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿದ್ದಾರೆ ಮೇಡಮ್. ಅಂದ್ರೆ KMC ಹುಬ್ಳಿ ಹಾಸ್ಪಿಟಲ್ ಅಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ ಮೇಡಮ್. ಅಂದ್ರೆ ತಾಯಿ ಕಾರ್ಡು ಅಥವಾ ಆಧಾರ್ ಕಾರ್ಡ್ ಕೊಡಿ ಅಂತ ಕೇಳಿದ್ರೆ ಮೇಡಮ್, ಬ್ಯಾಂಕ್ ಸೀಸ್ ಮಾಡಿದ ತಕ್ಷಣ ಅವ್ರು ಮನೆಯಲ್ಲಿದ್ದು ಮೇಡಮ್. ಅವರು ಆಧಾರ್ ಕಾರ್ಡ್ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಮೇಡಮ್. ಹಾಗಾಗಿ ಯಾವುದೇ ಡಾಕ್ಯುಮೆಂಟ್ಸ್ ಅಲ್ಲಿಗೆ ಹಾಸ್ಪಿಟಲ್ ಒಯ್ದೇ ಇರೋ ಕಾರಣದಿಂದಾಗಿ ಅಲ್ಲಿ ಹಾಸ್ಪಿಟಲ್ದಾಗ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಮೇಡಮ್. ಅವರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಮೇಡಮ್. ಹಾಗಾಗಿ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಬಂದು ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ರಾತ್ರಿ ಬಂದಿದ್ದೀವಿ ಮೇಡಮ್ ಮನೆಗೆ. ಮನೆ ಅಂದ್ರೆ ಎಲ್ಲಿ ವಾಪಸ್ ಈಗ ಸೀಸ್ ಮಾಡಿದ್ರಲ್ಲ ಅದೇ ಮನೆಗ ಅಥವಾ ಬೇರೆ ನಿಮ್ಮ ಮನೆಗೆ ಏನಾದ್ರು ಕರ್ಕೊಂಡು ಬಂದ್ರ ಹೇಗೆ? ಇಲ್ಲ ಮೇಡಮ್, ಬೇರೆ ಮನೆ ಇಲ್ಲ ಮೇಡಮ್, ಸೀಸ್ ಆದ ಮನೆಗೆ ಬಂದಿದ್ದೀವಿ ಮೇಡಮ್. ಓಕೆ, ಕೀ ಕೊಟ್ಟಿದಾರ ಹಂಗಾದ್ರೆ ಅವರು? ಇಲ್ಲ ಮೇಡಮ್, ಕೀ ಕೊಟ್ಟಿಲ್ಲ ಮೇಡಮ್. ರಾತ್ರಿವರೆಗೂ ಬೆಳಿಗ್ಗೆ ತನೂ ಅಲ್ಲೇ ಹೊರಗೆ ಇದ್ರ ರಸ್ತೆಯಲ್ಲಿ ಮಲ್ಕೊಂಡಿದ್ವಿ ಮೇಡಮ್. ನಾವು ಆಜು ಬಾಜು ಮನೆಯವರು ಮತ್ತು ಯಾರೋ ರಿಲೇಷನ್ ಅವರು ಇದ್ದರು ಬಂದು ಊಟ ಗೀಟ ಕೊಟ್ಟಿದ್ದಾರೆ ಮೇಡಮ್. ಈಗ ಪ್ರೆಗ್ನೆಂಟ್ ಲೇಡಿ ಅವರು ಎಲ್ಲರೂ ಸೇರಿ ಇಲ್ಲೇ ರಸ್ತೆ ಮೇಲೆ ಕುಂತಿದ್ವಿ ಮೇಡಮ್. ನಮ್ಗೆ ಈಗ ಎಷ್ಟು ದಿನ ಆಗಿತ್ತು ಈ ಅಮೌಂಟ್ ತಗೊಂಡು? ಈಗ ಕಂಪನಿ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಮಾಡಿರೋದು ತಪ್ಪು ಸರ್, ಆದ್ರೆ ಈಗ ಸಾಲವನ್ನ ಕರೆಕ್ಟ್ ಸಮಯಕ್ಕೆ ಕಟ್ಟಬೇಕಾಗಿರೋದು ಕೂಡ ಜವಾಬ್ದಾರಿನೇ ಅಲ್ವಾ? ಜವಾಬ್ದಾರಿ ಮೇಡಮ್, ಆದ್ರೆ ಆರ್ಥಿಕ ಪ್ರಾಬ್ಲಮ್ ಮತ್ತು ಮನಿ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಕಟ್ಟಕ ಇದು ಆಗಿತ್ತು ಮೇಡಮ್. ನಾವು ಕಾಲಾವಕಾಶ ಕೇಳಿದ್ವಿ ಮೇಡಮ್. ಓಕೆ, ಕಾಲಾವಕಾಶ ಕೇಳಿದ್ವಿ. ಒಮ್ಮೆಲೆ ದಿಢೀರನೆ ಮನೆಗೆ ಬಂದು ಸೀಸ್ ಮಾಡ್ತೀನಿ ಅಂದಾಗ ನಾವು ಏನ್ ಹೇಳಿದ್ವಿ ಮೇಡಮ್, 2 ಗಂಟೆ ಟೈಮ್ ಕೊಡಿ, 2 ಗಂಟೆ ಒಳಗೆ ನಾವು ಸೆಟಲ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ವಿ ಮೇಡಮ್. 2 ಗಂಟೆ ಅಲ್ಲ, 2 ನಿಮಿಷ ಕೂಡ ಕೊಡೋದಾಗಲ್ಲ ಅಂತ ಹೇಳಿದ್ರು ಮೇಡಮ್. ಅವರು ಇಬ್ರು ಪೊಲೀಸ್ ಸಿಬ್ಬಂದಿ, ಒಬ್ರು ಲಾಯರ್ ಮತ್ತೆ ಬ್ಯಾಂಕ್ಲಿಂದ. ನೀವು ಪೊಲೀಸರು ದೂರು ಕೊಡ್ಲಿಲ್ವಾ? ನೀವು ಕಂಪ್ಲೇಂಟ್ ಮಾಡ್ಲಿಲ್ವಾ? ಹೇಗೆ ಮೇಡಮ್? ನೀವು ಕಂಪ್ಲೇಂಟ್ ಮಾಡ್ಲಿಲ್ವಾ ಪೊಲೀಸ್ ಅವ್ರ ಹತ್ರ?
ಪೊಲೀಸ್ ಅವ್ರ ಹತ್ರ ಇಬ್ರು ಕರ್ಕೊಂಡ್ ಬಂದಿದ್ರು ಮೇಡಮ್. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮೇಡಮ್, ಇಲ್ಲಪ್ಪ ಕೋರ್ಟಿಂದ ಆರ್ಡರ್ ಬಂದಿದೆ, ಏನೂ ಮಾಡೋಕ್ಕಾಗಲ್ಲ, ನಾವು ಸೀಸ್ ಮಾಡ್ಲೇಬೇಕಂತ ಹೇಳಿದ್ರು ಮೇಡಮ್ ಅವರು. ನೀವು ಕೋರ್ಟ್ ಆರ್ಡರ್ ನೋಡಿದ್ರ, ಆರ್ಡರ್ ಕಾಪಿ ನೋಡಿದ್ರಾ ನೀವು? ನೋಡಿದ್ವಿ ಮೇಡಮ್. ಆರ್ಡರ್ ಬಂದಿತ್ತಾ? ಆರ್ಡರ್ ಬಂದಿತ್ತು ಮೇಡಮ್. ಮತ್ತೆ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀರಿ? ಇವಾಗ ಏನಿಲ್ಲ ಮೇಡಮ್, ಏನ್ ಮಾಡೋದು ಈಗ, ಯಾರಾದ್ರೂ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರಂತ ಕಾಯ್ತಾ ಕೂತಿದ್ವಿ ಮೇಡಮ್. ಏನು ಇದು ನಮ್ಗೆ ಬೇರೆ ದಾರಿನೇ ಇಲ್ಲ ಮೇಡಮ್. ಈಗ ನಮ್ಮ ಹತ್ರ ಈಗ ಅಮೌಂಟ್ ₹1 ಕೂಡ ಇಲ್ಲ ಮೇಡಮ್. ದುಡಿಬೇಕು, ತಿನ್ಬೇಕು. ಅಲ್ಲ, ಈಗ ರೇಷ್ಮಾ ಅವ್ರು ಎಲ್ಲಿದ್ದಾರೆ ಈಗ? ಅವರು ಹೊರಗಡೆ ಇರೋಕ್ ಆಗಲ್ಲ ಅಲ್ವಾ? ಅವರು ಪಾಪ ಗರ್ಭಿಣಿ ಇದ್ದಾರೆ, ಎಷ್ಟು ತನಕ ಹೊರಗಡೆ ಕೂತ್ಕೊಳಕ್ ಆಗತ್ತೆ ಅವ್ರುವೆ? ಏನ್ ಮಾಡೋದು ಮೇಡಮ್, ಮತ್ತೆ ಇವು ಬಿಸಿಲಾಗಿದೆ, ಎಲ್ಲಾಗಿದೆ, ಹೊರಗಡೆನೆ ಇದು. ಯಾರ್ಯಾರಿದ್ದಾರೆ ರೇಷ್ಮಾ ಅವ್ರ ಜೊತೆ? ಅವರ ಹಸ್ಬೆಂಡ್ ಯಾರು ಇಲ್ವಾ? ಅವ್ರ ಹಸ್ಬೆಂಡ್ ಇದಾರೆ ಮೇಡಮ್. ಅವ್ರು ಏನ್ ಹೇಳ್ತಾರೆ? ಅವ್ರ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದಾರೆ ಮೇಡಮ್, ಎಲ್ಲ ಮತ್ತೆ ಸಿಬ್ಬಂದಿಗೂ ಮನವಿ ಮಾಡ್ಕೊಂಡಿದ್ದಾರೆ ಮೇಡಮ್. ಮತ್ತೆ ಆ ಕಡೆ ಈ ಕಡೆ ಅಮೌಂಟ್ ಅಡ್ಜಸ್ಟ್ ಮಾಡ್ತಾ ಇದಾರೆ ಮೇಡಮ್ ಅವರು. ಸ್ವಲ್ಪ ಕೈಲಾದಷ್ಟು ಮಟ್ಟಿಗೆ ಆ ಕಡೆ ಕಡೆಯಿಂದ ಸ್ವಲ್ಪ ನಮ್ಗೆ ಹೆಲ್ಪ್ ಆದ್ರೆ ಸ್ವಲ್ಪ ಚೆನ್ನಾಗಿ ಇದು ಆಗುತ್ತೆ ಅಂತ ನಾವು ಸ್ವಲ್ಪ ಇದು ರಿಕ್ವೆಸ್ಟ್ ಮಾಡ್ಕೊಳಕತ್ತಿದ್ವಿ ಮೇಡಮ್. ಓಕೆ, ಬಟ್ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದೀರಿ? ಯಾಕೆಂದ್ರೆ ರೇಷ್ಮಾ ಅವರು ಗರ್ಭಿಣಿ ಇದ್ದಾರೆ, ಹೊರಗಡೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ ಆಗಲ್ಲ. ಅಫ್ಕೋರ್ಸ್ ಎಷ್ಟು ಈ ರೀತಿಯಾದಂತಹ ಅಮಾನವೀಯ ವರ್ತನೆಯನ್ನ ಮೈಕ್ರೋ ಫೈನಾನ್ಸ್ ಕಂಪ್ನಿಯವರು ತೋರಿಸಬಾರ್ದಾಗಿತ್ತು. ಬಟ್ ಆದ್ರೆ ಕೋರ್ಟಿಂದಾನೇ ಆರ್ಡರ್ ತಂದಿದ್ದಾರೆ ಅಂತ ಹೇಳಿದ್ಮೇಲೆ ಆ ಕೋರ್ಟ್ ಏನ್ ಹೇಳುತ್ತೆ ಅವರು ಕೂಡ ಅದನ್ನ ನಡ್ಕೊಳ್ಳೇಬೇಕಾಗತ್ತಲ್ವಾ? ಹಾ ಮೇಡಮ್, ನಾವು ಬ್ಯಾಂಕ್ ಮ್ಯಾನೇಜರ್ಗೆ ಬೆಳಗ್ಗೆ ಕಾಲ್ ಮಾಡಿದ್ವಿ ಮೇಡಮ್. ಅವ್ರು ಬ್ಯಾಂಕ್ ಇದ್ರಲಿಂತ ಏನ್ ಬಂದಿದೆ ಕೋರ್ಟ್ಲಿಂದ ನೋಟಿಸ್, ಅದಕ್ಕೆ ನೀವು ತಲೆ ಬಾಗ್ಲೇಬೇಕು, ನಾವು ಎಷ್ಟು ಅಮೌಂಟ್ ಇದೆ ಅಷ್ಟು ಕಟ್ಲೇಬೇಕು, ನಮ್ಮಿಂದ ಸೆಟಲ್ಮೆಂಟ್ ಇದನ್ನು ಮಾಡ್ಕೊಳಕ್ ಬರಲ್ಲ, ನೀವು ಕೋರ್ಟ್ಲಿಂದಾನೇ ಇದು ಮಾಡ್ರಿ ಅಂತ ಹೇಳ್ತಾ ಇದಾರೆ ಮೇಡಮ್. ಎಷ್ಟು ತಿಂಗಳಾಗಿತ್ತು ನೀವು ಅಮೌಂಟ್ ತಗೊಂಡು? 40,000 ತಗೊಂಡು ಎಷ್ಟು ಸಮಯ ಆಗಿತ್ತು? ಇಲ್ಲ ಮೇಡಮ್, ನಾವು 40,000 ತಗೊಂಡಿಲ್ಲ, 2,70,000 ತಗೊಂಡಿದ್ವಿ ಮೇಡಮ್. ಎಲ್ಲಾ ಕಂತು ಕಟ್ಟಿದ್ವಿ, ಇನ್ನು 6 ಕಂತು ಬಾಕಿ ಉಳಿದಿತ್ತು ಮೇಡಮ್. 6 ಕಂತು ಬಾಕಿ ಉಳಿದಿತ್ತು, 6 ಕಂತನು ಕಟ್ಕೋತೀವಿ ಅಂತ ಹೇಳಿದ್ರಿ ಮೇಡಮ್. ಆದ್ರೆ ಈ ರೇಷ್ಮಾ ಅವ್ರ ಗಂಡನ ಅಣ್ಣ ಮಾಡಿದ್ವಿ ಮೇಡಮ್ ಅವ್ರು ಸಾಲ. ರೇಷ್ಮಾ ಅವ್ರ ಗಂಡ ಮಾಡಿಲ್ಲ, ಅವ್ರ ಅಣ್ಣ ಏನೋ ಕಟ್ಕೋತ ಸಲಿಂದ ಬಿಟ್ಟಿದ್ರು ಮೇಡಮ್. ಬಟ್ ಅವ ಬೇರೆ ಕಡೆ ಮನೆ ಮಾಡಿ ವಾಸವಾಗಕ್ಕೆ ಆ ಕಡೆ ಸರಿಯಾಗಿ ಬಿಟ್ಟಿದ್ದಾನೆ ಮೇಡಮ್. ಇವ್ರಿಗೇನು ಇದನ್ನೇ ಇಲ್ಲ ಮೇಡಮ್. ರೇಷ್ಮಾರ ಗಂಡ ತಂದೆ ತಾಯಿ ದುಡಿಬೇಕು, ಮನೇಲಿ ಉಣಬೇಕು, ದುಡಿಲಿಲ್ಲ ಅಂದ್ರೆ ಅವತ್ತ ಊಟ ಇಲ್ಲ. ಓಕೆ 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 ಸರ್, ಓಕೆ, ಥ್ಯಾಂಕ್ ಯು. ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿಕುಮಾರ್, ಈ ಮೈಕ್ರೋ ಫೈನಾನ್ಸ್ಗಳ ಕಾಟ ಸಾಕಷ್ಟು ನಡೀತಾನೆ ಇದೆ ರಾಜ್ಯದಲ್ಲಿ, ಸಾಕಷ್ಟು ಜನ ಕಿರುಕುಳ ಆಗ್ತಾನೆ ಇದೆ. ಯಾಕಂದ್ರೆ ಸಣ್ಣ ಪುಟ್ಟ ಸಾಲ ತಗೊಂಡಿರ್ತಾರೆ, ಸರಿಯಾದ ಸಮಯಕ್ಕೆ ಎಷ್ಟು 1-2 ಕಂತು ಬಾಕಿ ಉಳಿಸ್ಕೊಂಡಿರ್ತಾರೆ. ಅಂಡ್ ಈ ಪ್ರಕರಣ ನೋಡಿದಾಗ ಈಗ ಅವರು ಹೇಳ್ತಿದ್ರು 2 ಲಕ್ಷ ಚಿಲ್ಲರೆ ಸಾಲ ತಗೊಂಡಿದ್ರಿ, ಇನ್ನು 6 ಕಂತು ಮಾತ್ರ ಬಾಕಿ ಉಳಿದಿತ್ತು, ಅದು 40,000 ಏನೋ ಕಟ್ಟಬೇಕಾಗಿತ್ತು ಅಂತ. ಆದ್ರೆ 40,000ಕ್ಕೆ 1.5 ಲಕ್ಷ ಬಡ್ಡಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಈ ಪೊಲೀಸರು ಏನಾದರೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಹೇಗೆ? ಖಂಡಿತವಾಗ್ಲು, ಯಾಕಂದ್ರೆ ಈ ಒಂದು ಮೈಕ್ರೋ ಫೈನಾನ್ಸ್ ವಿಚಾರ ಸಂಬಂಧಪಟ್ಟಂಗೆ ಸಾಲ ಮರುಪಾವತಿ ಮಾಡದಂತ ಹಿನ್ನೆಲೆಯೊಳಗೆ ಆ ಒಂದು ಮನೆಯಲ್ಲಿರುವಂತಹ ಒಂದು ಮಹಿಳೆಯ ಮೇಲೆ, ಅದರ ಕುಟುಂಬದವರ ಮೇಲೆ ಫೈನಾನ್ಸ್ ಕಂಪನಿಯವರು ಈ ಒಂದು ದೌರ್ಜನ್ಯ ಮಾಡಿರುವಂತಹ ಪ್ರಕರಣ ಹುಬ್ಬಳ್ಳಿ ತಾಲೂಕಿನ ಪೇಟೆ ಗ್ರಾಮದಲ್ಲಿ ಕಂಡು ಬಂದಿದೆ. ಮಕ್ತೂಬ್ ಸ್ವಾಮಿ ಎಂಬುವನು ತನ್ನ ವೈಯಕ್ತಿಕವಾಗಿ ಸಾಲದ ಕಂತು ಬಾಕಿ ಇದೆ ಕೂಡ ಆ ಒಂದು ಮರುಪಾವತಿ ಮಾಡದ ಹಿನ್ನೆಲೆ ಒಳಗ ಕಂಪನಿಯವರು ಸಹಿತ ನ್ಯಾಯಾಲಯಕ್ಕೆ ಮೊರೆ ಹೋಗಿ ನ್ಯಾಯಾಲಯದಿಂದ ಆದೇಶವನ್ನು ತೆಗೆದುಕೊಂಡು ಬಂದು ಆ ಒಂದು ನ್ಯಾಯಾಲಯದ ಸೂಚನೆಯಂತೆ ಮನೆಯಲ್ಲಿ ಬಂದು ಮನೆಯನ್ನ ಸೀಸ್ ಮಾಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲಿ ಇದೆಲ್ಲ ಕೆಲಸ ಕಾರ್ಯಗಳು ಕಾನೂನು ಪ್ರಕಾರವಾಗಿ ನಡೆದಿವೆ. ಆದರೆ ಮನೆಯಲ್ಲಿರುವಂತಹ ಗರ್ಭಿಣಿ ಮಹಿಳೆ ಮತ್ತು ಮಹಿಳೆಯರನ್ನ ಯಾವುದನ್ನು ನೋಡದೆ ಈ ರೀತಿಯಾದಂತಹ ಒಂದು ಅಮಾನುಷವಾಗಿ ಫೈನಾನ್ಸ್ ಕಂಪನಿಯವರು ನಡೆದುಕೊಂಡಿದ್ದಾರೆ ಎಂಬ ಒಂದು ಆರೋಪವನ್ನ ಈ ಒಂದು ಕುಟುಂಬದವರು ಮಾಡಿದ್ದಾರೆ. ಸದ್ಯ ಒಂದು ಈ ವಿಚಾರ ಕುರಿತಂತೆ ಕೂಡ ಈಗಾಗಲೇ ರೇಷ್ಮಾ KMC ಆಸ್ಪತ್ರೆಗೆ ದಾಖಲು ಆಗಿ ಆ ಒಂದು ಚಿಕಿತ್ಸೆಯನ್ನು ಪಡೆದುಕೊಂಡು ಸದ್ಯ ಮನೆಗೆ ತೆರಳಿದ್ದಾರೆ. ಸದ್ಯ ಬ್ಯಾಟಿ ಗ್ರಾಮದಲ್ಲಿರುವಂತಹ ಮನೆಗೆ ತೆರಳಿ ಅವರು ಕೂಡ ಈ ಒಂದು ವಿಚಾರ ಕುರಿತಂತೆ ಕೂಡ ಇನ್ನೂ ಮನೆ ಬೀಗವನ್ನ ಫೈನಾನ್ಸ್ ಕಂಪನಿಯವರು ನೀಡಿಲ್ಲ. ಇದು ಒಂದು ಕಡೆ ವಿಚಾರವಾದರೆ, ಇನ್ನೊಂದು ಕಡೆ ಈ ಒಂದು ವಿಚಾರ ಕುರಿತಂತೆ ಕೂಡ ಪೊಲೀಸರು ಮೌನವಾಗಿದ್ದಾರೆ. ಪ್ರಮುಖವಾಗಿ ಈ ಒಂದು ಪೊಲೀಸರ ಮೌನಕ್ಕೆ ಕಾರಣ ನ್ಯಾಯಾಲಯ ನೀಡಿರುವಂತಹ ಆದೇಶ. ನ್ಯಾಯಾಲಯ ನೀಡಿರುವಂತಹ ಆದೇಶವನ್ನ ಧಿಕ್ಕಾರ ಮಾಡಬಾರದು ಎಂಬ ಉದ್ದೇಶಕ್ಕೋಸ್ಕರ. ಓಕೆ ರವಿಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.